ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ವಾಷರ್ಗಳು, ಗ್ಯಾಸ್ಕೆಟ್ಗಳು ಮತ್ತು ಕ್ಲಚ್ಗಳ ಚರ್ಚೆಯ ಮುಂದುವರಿಕೆಯಾಗಿ ನಾವು ಈಗ ಕೀಗಳು, ಜಿಪ್ಗಳು, ಜಿಪ್ ಸ್ಟ್ರಿಪ್ಗಳು, ಕ್ಯಾಟರ್ ಮತ್ತು ಸರ್ಕ್ಲಿಪ್ಗಳ ಬಗ್ಗೆ ಮಾತನಾಡಲಿದ್ದೇವೆ. ಕೀಲಿಯನ್ನು ಬದಲಾಯಿಸುವುದು. ಹಂತ 1. ಸಮಾನಾಂತರ ಕೀಲಿಯೊಂದಿಗೆ ಹಬ್ ಮತ್ತು ಶಾಫ್ಟ್ ಅನ್ನು ಜೋಡಿಸಿ. ಹಂತ 2. ಮೊನಚಾದ ಗಿಬ್ ಹೆಡ್ ಕೀಲಿಯೊಂದಿಗೆ ಹಬ್ ಮತ್ತು ಶಾಫ್ಟ್ ಅನ್ನು ಜೋಡಿಸಿ. ಸಮಾನಾಂತರ ಕೀ ಫಿಟ್ಟಿಂಗ್. ಹಂತ 3. ಶಾಫ್ಟ್ ಮತ್ತು ಹಬ್ನಲ್ಲಿರುವ ಕೀವೇಗಳನ್ನು ಡಿಬರ್ ಮಾಡಿ. ಕೀವೇಗಳನ್ನು ಸ್ವಚ್ಛಗೊಳಿಸಿ. ಹಂತ 4. ನಿಖರವಾದ ಉಪಕರಣಗಳನ್ನು ಬಳಸಿಕೊಂಡು ಶಾಫ್ಟ್ ಮತ್ತು ಹಬ್ ಮತ್ತು ಕೀವೇಗಳ ಆಯಾಮಗಳನ್ನು ಪರಿಶೀಲಿಸಿ. ಶಾಫ್ಟ್ನ ಹೊರಗಿನ ಡಯಾ, ಹಬ್ನ ಒಳಗಿನ ಡಯಾ ಡ್ರಾಯಿಂಗ್ನ ಪ್ರಕಾರ ಕೀವೆಯ ಉದ್ದ, ಅಗಲ ಮತ್ತು ಆಳ. ಹಂತ 5. ಕೀವೆ ಗಾತ್ರವನ್ನು ಅವಲಂಬಿಸಿ ಸೂಕ್ತವಾದ ಅಡ್ಡ ವಿಭಾಗದ ಕೀ ಹುಕ್ಕಿನ ಉದ್ದವನ್ನು ಆಯ್ಕೆ ಮಾಡಿ. ಹಂತ 6. ಕೀಲಿಯ ಒಂದು ತುದಿಯಲ್ಲಿ ಫೈಲ್ ತ್ರಿಜ್ಯವನ್ನು ಮತ್ತು ಕೀವೆಯ 1 ಮಿಲಿಮೀಟರ್ ಉದ್ದಕ್ಕೆ ಕತ್ತರಿಸಿ ಮತ್ತು ಕೀಲಿಯ ಇನ್ನೊಂದು ತುದಿಯನ್ನು ಫೈಲ್ ಮಾಡಿ. ಕೀಲಿಯು ಅದರ ಕೆಳಭಾಗದ ಅಂಚುಗಳಲ್ಲಿ ಸುತ್ತುವರಿಯಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 7. ಶಾಫ್ಟ್ನಲ್ಲಿರುವ ಕೀವೆಗೆ ಸರಿಹೊಂದುವಂತೆ ಕೀ ಅಗಲವನ್ನು ಪರಿಶೀಲಿಸಿ. ಕೀಲಿಯನ್ನು ಎಳೆಯಿರಿ. ಇದರಿಂದ ಅದು ಶಾಫ್ಟ್ನಲ್ಲಿರುವ ಕೀವೆಯೊಂದಿಗೆ ಸ್ವಲ್ಪ ಟ್ಯಾಪ್ ಫಿಟ್ ಲೈಟ್ ಕೀಯಿಂಗ್ ಫಿಟ್ K7H6 ಆಗಿರುತ್ತದೆ. ಹಂತ 8. ಹಬ್ನಲ್ಲಿರುವ ಕೀವೆ ಜೊತೆಗೆ ಸ್ವಲ್ಪ ಟ್ಯಾಪ್ ಫಿಟ್ಗಾಗಿ ಕೀಯನ್ನು ಪರಿಶೀಲಿಸಿ. ಹಂತ 9. ಎಲ್ಲ ಬದಿಗಳಲ್ಲಿ ಮತ್ತು ಕೀಯ ಕೆಳಭಾಗದಲ್ಲಿ ಪ್ರಷ್ಯನ್ ನೀಲಿ ಬಣ್ಣವನ್ನು ಅನ್ವಯಿಸಿ. ಇದರಿಂದ ಕೀವೆಯಲ್ಲಿ ಕೀಲಿಯ ಸರಿಯಾದ ಬೇರಿಂಗ್ ಅನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಹಂತ 10. ಶಾಫ್ಟ್ನ ಕೀವೆಯಲ್ಲಿ ಕೀಲಿಯನ್ನು ಸೇರಿಸಿ ಮತ್ತು ಹಗುರವಾದ ಮೃದುವಾದ ಸುತ್ತಿಗೆಯಿಂದ ಟ್ಯಾಪ್ ಮಾಡಿ. ಹಂತ 11. ಶಾಫ್ಟ್ನಲ್ಲಿರುವ ಹಬ್ ಅನ್ನು ಟ್ಯಾಪ್ ಮಾಡಿ ಮತ್ತು ಶಾಫ್ಟ್ನಿಂದ ಹಬ್ ಅನ್ನು ತೆಗೆದುಹಾಕಿ. ಕೀಯನ್ನು ಪರಿಶೀಲಿಸಿ ಮತ್ತು ಕೀಯು ಹಬ್ನ ಕೀವೆಯೊಂದಿಗೆ ಸಂಪರ್ಕವನ್ನು ಹೊಂದಿರುವ ಹೆಚ್ಚಿನ ಸ್ಥಳಗಳನ್ನು ಗಮನಿಸಿ. ಹಂತ 12. ಎತ್ತರದ ಸ್ಥಳಗಳನ್ನು ಲಘುವಾಗಿ ಫೈಲ್ ಮಾಡಿ. ಕೀಯ ಮೇಲ್ಭಾಗವು ಸರಿಸುಮಾರು 0.1 ಮಿಲಿಮೀಟರ್ ಸ್ಪಷ್ಟವಾಗಿರಬೇಕು. ಹಂತ 13. ಹಬ್ ಅಪೇಕ್ಷಿತ ಸ್ಥಾನಕ್ಕೆ ಶಾಫ್ಟ್ಗೆ ಹೊಂದಿಕೊಳ್ಳುವವರೆಗೆ ಫಿಟ್ಟಿಂಗ್ ಮತ್ತು ಫೈಲಿಂಗ್ ಕಾರ್ಯಾಚರಣೆಯನ್ನು ಪುನರಾವರ್ತಿಸಿ. ಕಾರ್ಯ 5. ಜಿಬ್ ಅನ್ನು ಬದಲಿಸಿ, ಹೊಂದಿಸಿ. ಹಂತ 1. ಡೌಟೈಲ್ ಸ್ಲೈಡ್ನಿಂದ ಸರಿಹೊಂದಿಸುವ ಸ್ಕ್ರೂಗಳನ್ನು ತೆಗೆದುಹಾಕಿ. ಹಂತ 2. ಕ್ರಾಸ್ ಸ್ಲೈಡ್ನಿಂದ ಜಿಬ್ ಅನ್ನು ಕಿತ್ತುಹಾಕಿ. ಹಂತ 3. ಸ್ಲೈಡ್ ಮೇಲ್ಮೈಗಳನ್ನು ಸ್ವಚ್ಛಗೊಳಿಸಿ. ತಿರುಪು ಮೊಳೆಗಳು, ಬೀಜಗಳು ಮತ್ತು ಜಿಬ್ ಅನ್ನು ಸಂಪೂರ್ಣವಾಗಿ ಹೊಂದಿಸಿ. ಹಂತ 4. ಎಲ್ಲ ಭಾಗಗಳನ್ನು ಪರೀಕ್ಷಿಸಿ ಮತ್ತು ಯಾವುದೇ ಹಾನಿಯನ್ನು ಪರಿಶೀಲಿಸಿ. ಹಂತ 5. ಸ್ಲೈಡ್ ಮಾರ್ಗಗಳನ್ನು ನಯಗೊಳಿಸಿ. ಹಂತ 6. ಜಿಬ್ ಅನ್ನು ಜೋಡಿಸಿ. ಹಂತ 7. ಅಸೆಂಬ್ಲಿಯಲ್ಲಿ ಅಗತ್ಯವಿರುವ ಸರಿಯಾದ ಸ್ವಾತಂತ್ರ್ಯವನ್ನು ನೀಡಲು ಸರಿಹೊಂದಿಸುವ ಸ್ಕ್ರೂಗಳನ್ನು ಬಿಗಿಗೊಳಿಸಿ. ಹಂತ 8. ಚೆಕ್ ನಟ್ ಮೂಲಕ ಹೊಂದಾಣಿಕೆ ಸ್ಕ್ರೂನ ಚಲನೆಯನ್ನು ಲಾಕ್ ಮಾಡಿ. ಜಿಪ್ ಸ್ಟ್ರಿಪ್ಸ್ ಅನ್ನು ಹೊಂದಿಸಿ. ಉದ್ದೇಶ: ಲ್ಯಾತ್ನಲ್ಲಿ ಜಿಪ್ ಸ್ಟ್ರಿಪ್ ಹೊಂದಿಸಲು ಮತ್ತು ಜೋಡಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಹಂತ 1. ಬೀಗಗಳನ್ನು ಸಡಿಲಗೊಳಿಸಿ. ಹಂತ 2. ಸೆಟ್ ಸ್ಕ್ರೂಗಳನ್ನು ತೆಗೆದುಹಾಕಿ. ಹಂತ 3. ಜಿಬ್ ಅನ್ನು ಎಳೆಯಿರಿ. ಹಂತ 4. ಎಲ್ಲ ಭಾಗಗಳನ್ನು ಸ್ವಚ್ಛಗೊಳಿಸಿ. ಹಂತ 5. ಪ್ರಷ್ಯನ್ ನೀಲಿ ಬಳಸಿ ಜಿಬ್ನ ನೇರತೆಯನ್ನು ಪರಿಶೀಲಿಸಿ. ಹಂತ 6. ಕ್ರಾಸ್ ಸ್ಲೈಡ್ನ ಸ್ಟಿಕ್ ಸ್ಲಿಪ್ ಚಲನೆಯನ್ನು ತಡೆಯಲು ಸಮ ಮೇಲ್ಮೈಯನ್ನು ಪಡೆಯಲು ಜಿಬ್ ಅನ್ನು ಸ್ಕ್ರ್ಯಾಪ್ ಮಾಡಿ. ಹಂತ 7. ಎಲ್ಲ ಭಾಗಗಳನ್ನು ನಯಗೊಳಿಸಿ. ಹಂತ 8. ಜಿಬ್ ಅನ್ನು ಡೌಟೈಲ್ ಸ್ಲೈಡ್ಗೆ ಜೋಡಿಸಿ ಮತ್ತು ಅದನ್ನು ಇರಿಸಿ. ಹಂತ 9. ಅಸೆಂಬ್ಲಿಯಲ್ಲಿ ಅಗತ್ಯವಿರುವ ಸರಿಯಾದ ಸ್ವಾತಂತ್ರ್ಯವನ್ನು ಪಡೆಯಲು ಸ್ಕ್ರೂಗಳನ್ನು ಹೊಂದಿಸಿ ಮತ್ತು ಸ್ಲೈಡ್ಗಳ ನಡುವಿನ ಕ್ಲಿಯರೆನ್ಸ್ ಅನ್ನು ನಿವಾರಿಸಿ. ಹಂತ 10. ಚೆಕ್ ನಟ್ ಮೂಲಕ ಹೊಂದಾಣಿಕೆ ಸ್ಕ್ರೂಗಳ ಚಲನೆಯನ್ನು ಲಾಕ್ ಮಾಡಿ. ಹಂತ 11. ಚೆಕ್ ನಟ್ಗಳೊಂದಿಗೆ ಲಾಕ್ ಮಾಡುವಾಗ ಜಿಬ್ ಅನ್ನು ಸರಿಯಾದ ಸ್ಥಾನದಲ್ಲಿ ದೃಢವಾಗಿ ಹಿಡಿದುಕೊಳ್ಳಿ. ಹಂತ 12. ಕ್ರಾಸ್ ಸ್ಲೈಡ್ ಕಾರ್ಯವನ್ನು ಪರಿಶೀಲಿಸಿ. ಕಾರ್ಯ 6. ಕೋಟರ್ ಅನ್ನು ಬದಲಾಯಿಸಿ. ಹಂತ 1. ಕೆಲಸದ ಘಟಕದಿಂದ ಕಾಟರ್ ಅನ್ನು ತೆಗೆದುಹಾಕಲು ಅಡಿಕೆಯನ್ನು ಸ್ವಲ್ಪ ಸಡಿಲಗೊಳಿಸಿ. ನಂತರ ಮೃದುವಾದ ಸುತ್ತಿಗೆಯಿಂದ ನಿಧಾನವಾಗಿ ಒಡೆಯಿರಿ. ಹಂತ 2. ನಂತರ ಅಡಿಕೆಯನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ.
ಕಾಟರ್ ಪಿನ್ನನ್ನು ಎಳೆಯಿರಿ. ರಂಧ್ರದಲ್ಲಿ ಹೊಸ ಕಾಟರ್ ಪಿನ್ ಅನ್ನು ಸೇರಿಸಿ ಸುತ್ತಿಗೆಯಿಂದ ಹೊಡೆಯಿರಿ. ಹಂತ 3. ಪಿನ್ ಅನ್ನು ಬಿಗಿಗೊಳಿಸಿದ ನಂತರ ಅಡಿಕೆಯನ್ನು ಸರಿಪಡಿಸಿ. ಕಾರ್ಯ 7. ಸರ್ಕ್ಲಿಪ್ ಅನ್ನು ಬದಲಾಯಿಸಿ. ಹಂತ 1. ಕೋನ್ ಮತ್ತು ಕಂಪ್ರೆಷನ್ ಬುಷ್ ಬಳಸಿ ಬಾಹ್ಯ ಸರ್ಕ್ಲಿಪ್ ಅನ್ನು ಜೋಡಿಸಿ. ಹಂತ 2. ಕೋನ್ ಮತ್ತು ಕಂಪ್ರೆಷನ್ ಪಿನ್ ಬಳಸಿ ಆಂತರಿಕ ಸರ್ಕ್ಲಿಪ್ ಅನ್ನು ಜೋಡಿಸಿ. ಹಂತ 3. ಇಕ್ಕಳವನ್ನು ಬಳಸಿಕೊಂಡು ಬಾಹ್ಯ ಮತ್ತು ಆಂತರಿಕ ಸರ್ಕ್ಲಿಪ್ಗಳನ್ನು ಜೋಡಿಸಿ. ಹಂತ 4. ಇಕ್ಕಳವನ್ನು ಬಳಸಿಕೊಂಡು ಬಾಹ್ಯ ಮತ್ತು ಆಂತರಿಕ ಸರ್ಕ್ಲಿಪ್ಗಳನ್ನು ಕಿತ್ತುಹಾಕಿ. ಜೋಡಣೆ ಸಮಯದಲ್ಲಿ ಶಾಫ್ಟ್ನಲ್ಲಿ ಇರಿಸಲು ಅಥವಾ ವಸತಿ ಬೋರ್ನಲ್ಲಿ ಸ್ಥಾಪಿಸಲು ಅಗತ್ಯವಿರುವಷ್ಟು ಸರ್ಕ್ಲಿಪ್ ಅನ್ನು ಹರಡಬೇಕು ಅಥವಾ ಮುಚ್ಚಬೇಕು. ಕೋನ್ ಮತ್ತು ಸಂಕೋಚಕ ಬುಷ್ ಬಳಸಿ ಬಾಹ್ಯ ಸರ್ಕ್ಲಿಪ್ ಅನ್ನು ಜೋಡಿಸಿ. ಹಂತ 1. ಜೋಡಣೆ ರಂಧ್ರಗಳಿಲ್ಲದ ಸರ್ಕ್ಲಿಪ್ಗಳನ್ನು ಕೋನ್ಗಳ ಮೂಲಕ ಉತ್ತಮವಾಗಿ ಜೋಡಿಸಲಾಗುತ್ತದೆ. ಹಂತ 2. ಸರ್ಕ್ಲಿಪ್ ಅನ್ನು ಸರಿಪಡಿಸಬೇಕಾದ ಶಾಫ್ಟ್ ಮೇಲೆ ಕೋನನ್ನು ಇರಿಸಿ. ಹಂತ 3. ಕೋನ್ ಮೇಲೆ ಸರ್ಕ್ಲಿಪ್ ಅನ್ನು ಇರಿಸಿ. ಹಂತ 4. ಕಂಪ್ರೆಷನ್ ಬುಷ್ ಅನ್ನು ಸರ್ಕ್ಲಿಪ್ ಮೇಲೆ ಇರಿಸಿ. ಹಂತ 5. ಸರ್ಕ್ಲಿಪ್ನ ಗಾತ್ರವನ್ನು ಅವಲಂಬಿಸಿ ಸೂಕ್ತವಾದ ವಿಧಾನಗಳಿಂದ ಕಂಪ್ರೆಷನ್ ಬುಷ್ ಅನ್ನು ಒತ್ತಿರಿ. ಸರ್ಕ್ಲಿಪ್ ತೋಡಿನಲ್ಲಿ ಕುಳಿತುಕೊಳ್ಳುವವರೆಗೆ ನಿಧಾನವಾಗಿ ಮತ್ತು ಸರಾಗವಾಗಿ ಕೋನ್ ಮತ್ತು ಕಂಪ್ರೆಷನ್ ಪಿನ್ ಬಳಸಿ ಆಂತರಿಕ ಸರ್ಕ್ಲಿಪ್ ಅನ್ನು ಜೋಡಿಸಿ. ಹಂತ 1. ಸರ್ಕ್ಲಿಪ್ ಅನ್ನು ಒದಗಿಸಬೇಕಾದ ಬೋರ್ ಮೇಲೆ ಕೋನ್ ಅನ್ನು ಇರಿಸಿ. ಹಂತ 2. ಆಂತರಿಕ ಸರ್ಕ್ಲಿಪ್ ಅನ್ನು ಕೋನ್ನ ಮೊನಚಾದ ಬೋರ್ನಲ್ಲಿ ಇರಿಸಿ. ಹಂತ 3. ಕಂಪ್ರೆಷನ್ ಪಿನ್ನನ್ನು ಸರ್ಕ್ಲಿಪ್ ಮೇಲೆ ಇರಿಸಿ. ಹಂತ 4. ಬೋರ್ನಲ್ಲಿರುವ ತೋಡಿನಲ್ಲಿ ಸರ್ಕ್ಲಿಪ್ ಕುಳಿತುಕೊಳ್ಳುವವರೆಗೆ ಕಂಪ್ರೆಷನ್ ಪಿನ್ನನ್ನು ನಿಧಾನವಾಗಿ ಮತ್ತು ಸರಾಗವಾಗಿ ಒತ್ತಿರಿ. ಇಕ್ಕಳವನ್ನು ಬಳಸಿಕೊಂಡು ಸರ್ಕ್ಲಿಪ್ ಅನ್ನು ಜೋಡಿಸಿ ಮತ್ತು ಕೆಡವಲು. ಹಂತ 1. ಬಳಸಬೇಕಾದ ಸರ್ಕ್ಲಿಪ್ಗಳನ್ನು ಅವಲಂಬಿಸಿ ಸೂಕ್ತವಾದ ಸರ್ಕ್ಲಿಪ್ ಇಕ್ಕಳವನ್ನು ಆಯ್ಕೆ ಮಾಡಿ, ಬಾಹ್ಯ ಅಥವಾ ಆಂತರಿಕ. ಹಂತ 2. ಸರ್ಕ್ಲಿಪ್ನಿಂದ ಎಲ್ಲ ಚೂಪಾದ ಅಂಚುಗಳನ್ನು ತೆಗೆದುಹಾಕಿ ಮತ್ತು ಯಾವುದಾದರೂ ಬಿರುಕು ಇದೆಯೇ ಎಂದು ಪರಿಶೀಲಿಸಿ. ಆಂತರಿಕ ಸರ್ಕ್ಲಿಪ್ ಅನ್ನು ಜೋಡಿಸಿ. ಹಂತ 1. ಆಂತರಿಕ ಸರ್ಕ್ಲಿಪ್ ಪ್ಲೇಯರ್ 2 ಸಹಾಯದಿಂದ ಆಂತರಿಕ ಸರ್ಕ್ಲಿಪ್ 1 ಹಿಡಿದುಕೊಳ್ಳಿ. ಹಂತ 2. ಪ್ಲೇಯರ್ 2 ಸಹಾಯದಿಂದ ಸರ್ಕ್ಲಿಪ್ 1 ಒತ್ತಿರಿ. ಇದರಿಂದ ಅದರ ವ್ಯಾಸವು ರಂಧ್ರದ ವ್ಯಾಸಕ್ಕಿಂತ ಚಿಕ್ಕದಾಗಿರುತ್ತದೆ. ಹಂತ 3. ಈ ಸ್ಥಾನದಲ್ಲಿ ಸರ್ಕ್ಲಿಪ್ ಅನ್ನು ಸೇರಿಸಿ. ಇದು ತೋಡಿನಲ್ಲಿ ಚೌಕಾಕಾರವಾಗಿ ಕುಳಿತುಕೊಳ್ಳುತ್ತದೆ. ಹಂತ 4. ಇಕ್ಕಳವನ್ನು ಹೊರತೆಗೆಯಿರಿ. ಬಾಹ್ಯ ಸರ್ಕ್ಲಿಪ್ ಅನ್ನು ಜೋಡಿಸಿ. ಹಂತ 1. ಬಾಹ್ಯ ಸರ್ಕ್ಲಿಪ್ ಪ್ಲೇಯರ್ 2 ಸಹಾಯದಿಂದ ಬಾಹ್ಯ ಸರ್ಕ್ಲಿಪ್ 1 ಹಿಡಿದುಕೊಳ್ಳಿ. ಹಂತ 2. ಬಾಹ್ಯ ಸರ್ಕ್ಲಿಪ್ ಪ್ಲೇಯರ್ 2 ಒತ್ತಿರಿ. ಇದರಿಂದ ಸರ್ಕ್ಲಿಪ್ 2 ವ್ಯಾಸದಲ್ಲಿ ಹಿಗ್ಗುತ್ತದೆ. ಹಂತ 3. ಶಾಫ್ಟ್ ಗ್ರೂವ್ನಲ್ಲಿ ಅದನ್ನು ಹೊಂದಿಸುವವರೆಗೆ ವಿಸ್ತರಿಸಿದ ಸ್ಥಾನದಲ್ಲಿ ಶಾಫ್ಟ್ನಲ್ಲಿ ಸರ್ಕ್ಲಿಪ್ ಅನ್ನು ಸ್ಲೈಡ್ ಮಾಡಿ. ಹಂತ 4. ಸರ್ಕ್ಲಿಪ್ ತೋಡಿನಲ್ಲಿ ಚೌಕಾಕಾರವಾಗಿ ಕುಳಿತುಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಹಂತ 5. ಇಕ್ಕಳವನ್ನು ಹೊರತೆಗೆಯಿರಿ. ಹಂತ 6. ಆಂತರಿಕ ಮತ್ತು ಬಾಹ್ಯ ಸರ್ಕ್ಲಿಪ್ಗಳನ್ನು ಕಿತ್ತುಹಾಕಲು ಮೇಲಿನ ವಿಧಾನವನ್ನು ಹಿಂದಿರುಗಿಸಬಹುದು ಮತ್ತು ಅನ್ವಯಿಸಬಹುದು. ಈ ವಿಡಿಯೋವನ್ನು ವೀಕ್ಷಿಸಿದ ನಂತರ ನೀವು ವಾಷರ್ಗಳು, ಗ್ಯಾಸ್ಕೆಟ್ಗಳು, ಕ್ಲಚ್ಗಳು, ಕೀಗಳು, ಜಿಪ್ಗಳು, ಕ್ಯಾಟರ್ಗಳು ಮತ್ತು ಇತರ ಘಟಕಗಳನ್ನು ಪರಿಶೀಲಿಸಬಹುದು ಮತ್ತು ಅಗತ್ಯವಿರುವಂತೆ ಅವುಗಳನ್ನು ಬದಲಾಯಿಸಬಹುದು ಅಥವಾ ಸರಿಪಡಿಸಬಹುದು ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.